ಯಾರನ್ನಾದರೂ ತಪ್ಪು ಮಾಡಿದ್ದಾರೆ ಅಂತ ಆಚೆಗೆ ಕಳಿಸುವಾಗಲೂ ಕೂಡ ಬಹಳಷ್ಟು ವಿಮರ್ಶೆಯನ್ನು ಮಾಡಿ ಅವರು ತಪ್ಪು ಮಾಡಿದ್ದು ನಿಜ ಅಂತ ನಿರ್ಣಯವಾದಾಗ ಮಾತ್ರ ಅವರನ್ನ ಆಚೆಗೆ ಕಳಿಸಬೇಕು. ಯಾರೋ ಮೋಸ ಮಾಡಿ, ಸುಳ್ಳು ಹೇಳಿ, ಒಬ್ಬನ ಬಗ್ಗೆ ಚಾಡಿ ಹೇಳಿ, ಇಲ್ಲದಿರುವ ತಪ್ಪನ್ನ ಆರೋಪ ಮಾಡಿ ಅವನ ಮೇಲೆ ಹೊರಿಸಿದಾಗ ಅವನನ್ನು ದೂರ ಇಡಬಾರದು. ದೂರ ಇಟ್ಟು ಅವನ ಜೀವನಕ್ಕೆ ತೊಂದರೆ ಕೊಡಬಾರದು. ಅವನು ತಪ್ಪು ಮಾಡಿದ್ದೇ ನಿಜ ಅಂತ ಆದರೆ ಮಾತ್ರ ಅವನನ್ನು ದೂರ ಇಡಬೇಕು. ಸೇವೆ ಅನ್ನುವ ಶಬ್ದಕ್ಕೇನೆ ಅರ್ಥ ಬಹಳ ಇದೆ. ದೇವರ ದರ್ಶನವೂ ಒಂದು ಸೇವೆ, ದೇವರ ಧ್ಯಾನವೂ ಒಂದು ಸೇವೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತಿನಲ್ಲಿ ಅಚ್ಛಿದ್ರ ಸೇವನಾಚ್ಚೈವ ನಿಷ್ಕಾಮತ್ವಾಚ್ಚ ಯೋಗ್ಯತಃ ಎಂಬ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ವಾದಿರಾಜ ಶ್ರೀಪಾದಂಗಳವರು ಸೇವನ ಅಂದರೆ ಧ್ಯಾನ ಅಂತ ಅರ್ಥ ಮಾಡ್ತಾರೆ. ನಿರಂತರವಾಗಿ ಭಗವಂತನ ಸೇವೆ ಮಾಡೋದು, ದೇವರ ಧ್ಯಾನ ಮಾಡೋದು ಅಂತ ಅರ್ಥ. ಆ ರೀತಿಯ ಭಗವಂತನ ಧ್ಯಾನದಿಂದ ಭಗವಂತನ ದರ್ಶನವಾಗತ್ತೆ. ಅದರಿಂದ ನಮ್ಮ ಎಲ್ಲ ಅನಿಷ್ಟಗಳ ಪರಿಹಾರ. ನಾವು ಅನ್ಕೊಳ್ತೀವಿ ಬರೀ ದುಃಖ ಅಷ್ಟೇ ಬರ್ತದೆ ನಮಗೆ ಅಂತ. ತಪ್ಪು. ನಾವು ಬಯಸದೇ ಇದ್ದರೂ ಸುಖವನ್ನ, ಆರೋಗ್ಯವನ್ನ, ಶಕ್ತಿಯನ್ನ, ಬೇಕಾದಷ್ಟು ಸೌಭಾಗ್ಯವನ್ನ ದೇವರು ನಮಗೆ ಕರುಣಿಸ್ತಾ ಇರ್ತಾನೆ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯವನ್ನು ಗಮನಿಸಿ. ಆದರೆ ನಾವು ಅದರ ಕಡೆಗೆ ಗಮನ ಕೊಡೋದಿಲ್ಲ. ದುಃಖ ಕೊಟ್ಟಾಗ ಮಾತ್ರ ಕಣ್ ತೆಗೆಯುತ್ತೇವೆ, ಏನು ದೇವರು ದುಃಖ ಕೊಟ್ಬಿಟ್ಟ ಅಂತ. ಸುಖ ಕೊಟ್ಟಾಗ ಅವನನ್ನು ಮಾತಾಡಿಸೋದೇ ಇಲ್ಲ. ಈಗ ಯಾರಿಗೆ ಏನಾಗಿದೆ ಹೇಳಿ? ಏನಾದರೂ ಆಗಿದ್ರೆ ಕೂಡ್ತಿದ್ರ ಇಲ್ಲಿ? ಸುಖವಾಗೇ ಇದ್ದೀರಿ, ದೇವರು ನನ್ನನ್ನು ಸುಖವಾಗಿಟ್ಟ ಅಂತ ಥ್ಯಾಂಕ್ಸ್ ಹೇಳ್ತೀರಾ ಹೇಳುವಾಗ? ಇಲ್ಲ. ಒಂದು ಇರುವೆ ಕಡೀಲಿ ಜೋರಾಗಿ, ಎಷ್ಟು ಗಮನ ಕೊಡ್ತೀರ ಅದರ ಕಡೆಗೆ? ಇರುವೆ ಕಡದದ್ದು ದೊಡ್ಡದಾಯಿತು ಒಂದು ಕ್ಷಣ. ಆದರೆ 52 ದಿನಗಳಲ್ಲಿ ನೀವು ಉಪನ್ಯಾಸ ಕೇಳುವಾಗ ಒಂದೇ ದಿನ ಇರುವೆ ಕಡೀತು, ಇನ್ನುಳಿದ ದಿವಸ ಕಡೀಲಿಲ್ಲ ಅನ್ನೋದು ನಿಮ್ಮ ಗಮನಕ್ಕೇ ಬರಲಿಲ್ಲ. ಸುಖವಾಗಿ ಕುಳಿತಿದ್ವಿ, ಗಾಳಿ ಚೆನ್ನಾಗಿತ್ತು, ಕಿವಿಗೆ ಕೇಳಿಸ್ತಾ ಇತ್ತು, ತಂಪಾದ ಗಾಳಿ, ಇಂಪಾದ ಧ್ವನಿ ಎಲ್ಲವೂ ಇದೆ. ಆದರೆ ಆ ಕಡೆಗೆ ಗಮನ ಇಲ್ಲ. ದುಃಖ ಮಾತ್ರ ಗಮನಕ್ಕೆ ಬರುತ್ತೆ. ಇರಲಿ, ಹೇಳಬೇಕಾದದ್ದು ಈ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಸಮಗ್ರವಾದ ಶಕ್ತಿಯನ್ನು ಭಗವಂತನ, ಭಗವದ್ಭಕ್ತರ ಸೇವೆಗಾಗಿ ಉಪಯೋಗಿಸಬೇಕು.